ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯು ಎ ಕೆಫೆ ಅಂತ ಹೇಳ್ಬಿಟ್ಟು ಚಾಟ್ ಶಾಪ್ ಇದ್ರ ಓಪನಿಂಗ್ ಇತ್ತು, ಅದಕ್ಕೆ ಕರೆದಿದ್ರು ನಮ್ಮನ್ನು. ನಾವಿದು ಬೋರ್ಡ್ ಹಾಕಿದ್ದು, ಸೊ ಹಾಗಾಗಿ ಇಲ್ಲಿಗೆ ನಾವು ಹೋಗಿದ್ವಿ. ಇಲ್ಲಿ ವಿಮಲ್ ಅವ್ರು ಸರ್ ಸಿಕ್ಕಿದ್ರು. ಏನು ಹೇಳಿದ್ರು ಕೇಳಿ ನನ್ನ ಮಗಳಿಗೆ. ಇದು ಚಾಟ್ ಸೆಂಟ್ರ್. ಇಲ್ಲಿ ಟೀ, ಕಾಫಿ ಮತ್ತು ಚಾಟ್ಸು, ಪಾನಿಪುರಿ, ಎಲ್ಲ ಥರದ್ದು ಸ್ನ್ಯಾಕ್ಸ್, ನಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಬೇಕಾಗಿರುತ್ತೆ ಅದೆಲ್ಲ ಸಿಗುತ್ತೆ. ಇದು ಜಸ್ಟ್ ಇವತ್ತು ಓಪನಿಂಗ್ ಇತ್ತು, ಸೊ ಹಾಗಾಗಿ ಇಲ್ಲಿಗೆ ನಾವು ಹೋಗಿದ್ವಿ. ಇಲ್ಲಿ ಅವಳಿಗೆ ಇವರು ನಮ್ಮ ಮೇಡಮಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು, ಅವ್ರು ಬೇಕಾಗಿರೋದನ್ನು ನಾವು ಕೊಡಿಸಿಲ್ಲ ಅಂತ ಹೇಳಿಬಿಟ್ಟು. ಅವ್ರದ್ದೇ ಮಾತಲ್ಲಿ ಕೇಳೋದಾದರೆ ಅವ್ರಿಗೆ ಯಾಕೆ ಬೇಜಾರಾಗಿತ್ತು ಅಂತ ಕೇಳೋಣ ಬನ್ನಿ. ಅದೇ ಬೇಕಾ ತಿಂಡಿ? ಇನ್ನೇನು ಬೇಕು? ಏಟ್ ಬೇಕಾ? ಏಟ್ ಬೇಕಾ? ಯು ಎ ಕೆಫೆ ಅಂತ ಬೋರ್ಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅವರೂ ತುಂಬ ಇಷ್ಟಪಟ್ಟರು ಈ ಬೋರ್ಡನ್ನು. ಥ್ಯಾಂಕ್ಸ್ ಸರ್ ಅಂತ ಕೂಡ ಹೇಳ್ತಾಯಿದ್ರು ನಮ್ಮ ಮನೆಯವರಿಗೆ. ಎರಡೂ ಕಡೆಯಿಂದ ಇದು 2D ಬೋರ್ಡು ಮತ್ತು LED ಬೋರ್ಡ್ ಎರಡೂ ಚೆನ್ನಾಗಿ ಬಂದಿದೆ. ಮತ್ತು ಅಲ್ಲೇ ಇವರಿಗೆ ಬೋನ್ವಿಟಾ ಮತ್ತು ಆ್ಯಪಲ್ಲು ಎಲ್ಲ ಕೊಟ್ಟರು. ಸೊ ಅವ್ರ ಜೊತೆ ಹಾಗೆ ಒಂದು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಮೆಮೊರಿಗೋಸ್ಕರ ಒಂದು ಫೋಟೋ ಕೂಡ ತೆಕ್ಕೊಂಡ್ವಿ. ಇವ್ರು ಸೀರಿಯಲ್ ಆ್ಯಕ್ಟರ್ ಸಿಕ್ಕಿದ್ರು ನಮಗೆ. ಇವ್ರು ಮಾಯಮರುವಂಗ ಸೀರಿಯಲ್ ಅಂತೂ ತುಂಬ ನಮ್ಗೆ ಇಷ್ಟ ಆಗ್ತಾಯಿದ್ರು ಇವರು. ಮತ್ತು ವಿ ಮನೋಹರ್ ಸರ್ ನನ್ನ ಮಗಳ ಜೊತೆ ಮಾತಾಡಿದ್ರು. ಸುನಿಲ್ ಪುರಾಣಿಕ್ ಸರ್ ಇದ್ದರು, ಅವ್ರ ಜೊತೆ ಕೂಡ ಜಸ್ಟ್ ಒಂದು ಫೋಟೋ ಮತ್ತು ಮಾತಾಡಿಕೊಂಡು ಅಲ್ಲಿಂದ ನಾವು ಹೊಡ್ತೀವಿ. ನನ್ನ ಮಗಳನ್ನ ಕೇಳ್ತಾಯಿದ್ರು, ನಿನ್ನ ಹೆಸರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರ್. ಸೊ ಅಲ್ಲಿಂದ ನಮ್ಮ ಕಾರಿಗೆ ಸ್ವಲ್ಪ ಯಾಕೋ ಹೆಡ್ಲೈಟ್ ಬರ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಕೂಡ ತೋರಿಸ್ಕೊಂಡು ನಾವು ಅಲ್ಲಿಂದ ಸ್ವಲ್ಪ ಟೈಮ್ ಆಗಿದ್ದರಿಂದ ನಾವು ಆಫೀಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳ್ತಾಯಿದ್ರು. ಇವ್ರು ನೋಡಿ ಏನು ಮಾಡ್ತಿರ್ತಾರೆ ಅಂತ ಕಾರ್ ಒಳಗಡೆ ಕೂತ್ಕೊಂಡು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದರೆ ವೀಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ತೊಂದರೆ ಕೊಡ್ತಾರೆ ನೋಡಿ ನನಗೆ ಇವರು. ಒಂದು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಮಕ್ಳ ಜೊತೆಲಿ ಎಷ್ಟು ಕಷ್ಟಪಡಬೇಕಾಗತ್ತೆ ಅಂತ ನೀವೇ ನೋಡಿ. ಸ್ವಲ್ಪ ಖುಷಿ ಕೂಡ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತೀವಿ. ಮತ್ತು ಅಲ್ಲಿಂದ ನಾವು ಸೀದಾ ಹೊಟ್ಟಿದ್ದು ದೇವಸ್ಥಾನಕ್ಕೆ, ದೇವ್ರ ದರ್ಶನವನ್ನು ಮಾಡಿಕೊಂಡು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ದೇವ್ರ ದರ್ಶನವನ್ನು ಮಾಡಿದ ತಕ್ಷಣ ಎಲ್ಲರೂ ಒಂದೊಂದು ಸೆಲ್ಫಿ ಕೂಡ ತೊಗೋತಾರೆ ದೇವ್ರ ಜೊತೆಲಿ. ಆ ಥರ ನಾವು ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ, ಒಂದು ವೀಡಿಯೋ ಮಾಡ್ಕೊಂಡ್ವಿ. ನಾವು ಇವಾಗ ಡೈಲಿ ಇದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನವರಾತ್ರಿ ಕಳೆಯವರೆಗೂ ಇಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿ ಭರತನಾಟ್ಯ, ಸಂಗೀತ ಎಲ್ಲ ಡೈಲಿ ಪ್ರೋಗ್ರಾಮ್ಗಳಿದ್ದೇ ಇರುತ್ತೆ. ಸೊ ಇವಳು ನೋಡಿ ಈತನೇ ಅವರು ಫಸ್ಟ್ ರಾನಲ್ಲಿ ಹುಡುಕ್ತಾ ಇದ್ದಾರೆ ಚೇರ್ಸ್ನ. ಅವರು ಹುಡುಕ್ತಾ ಇದ್ದಾರೆ. ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಇವಾಗ ಡೈಲಿ ಪ್ರಸಾದ ಕೂಡ ಸಿಗುತ್ತೆ. ಅಲ್ಲೇ ಪ್ರಸಾದವನ್ನು ತಿನ್ಕೊಂಡು 2 ಸಾರಿ 3 ಸಾರಿ ಕೂಡ ಪ್ರಸಾದ ಇಸ್ಕೊಂಡ್ಬರ್ತಾರೆ ಮೇಡಮು. ಅವ್ರ ಹಾಗೆ ಪ್ರಸಾದವನ್ನು ತಿನ್ಕೊಂಡು